ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಿನದಿಂದ ದಿನಕ್ಕೆ ದುಬಾರಿ ಆಗ್ತಾ ಇದೆ ದುನಿಯಾ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ನಿರೀಕ್ಷೆಗೂ ಮೀರಿ ಹೆಚ್ಚಳವಾಗ್ತಾ ಇದೆ. ಇನ್ನು ಕಳೆದ 12 ದಿನಗಳಲ್ಲಿ 4 ಬಾರಿ ಇಂಧನದ ದರ ಏರಿಕೆಯಾಗಿದೆ. ಇನ್ನು ದಿನದಿಂದ ದಿನಕ್ಕೆ ದುಬಾರಿ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ನಿರೀಕ್ಷೆಗೂ ಮೀರಿ ಹೆಚ್ಚಳವಾಗ್ತಾ ಇದೆ. ಕಳೆದ ಬಾರಿ 12 ದಿನಗಳಲ್ಲಿ 4 ಬಾರಿ ಇಂಧನದ ದರ ಹೆಚ್ಚಳವಾಗಿದೆ. ಪೆಟ್ರೋಲ್ ಡೀಸೆಲ್ ಬೆನ್ನಲ್ಲೇ ಸಿಎನ್ಜಿ ದರವೂ ಕೂಡ ಏರಿಕೆಯಾಗಿರುವಂತದ್ದು. ಸಿಎನ್ಜಿ ದರ ಏರಿಕೆಯ ಬೆನ್ನಲ್ಲೇ ಮತ್ತಷ್ಟು ಈಗ ದುಬಾರಿ ಆಗ್ತಾ ಇದೆ. ಸಿಎನ್ಜಿ ದರದಲ್ಲಿ 1 ರೂಪಾಯಿ ಏರಿಕೆ ಸದ್ಯ ಕೆಜಿಗೆ 90 ರೂಪಾಯಿ ಆಗಿದೆ. ಇನ್ನು ಒಂದ್ ಕಡೆ ನೋಡ್ತಾ ಇರಬಹುದು, ಈಗಾಗಲೇ ವಾರ್ ಬೆನ್ನಲ್ಲೇ ಇನ್ನು ರಾಜ್ಯದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇನ್ನು ಸಾಕಷ್ಟು ಆಟೋ ಚಾಲಕರು ಪೆಟ್ರೋಲ್ ಡೀಸೆಲ್ಗೋಸ್ಕರ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇನ್ನು ಸಾಕಷ್ಟು ಕಡೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಕಡೆ ಸಿಎನ್ಜಿ ಹಾಗೆ ಪೆಟ್ರೋಲ್ ಡೀಸೆಲ್ಗಾಗಿ ಸಾಲುಗಟ್ಟಿ ನಿಲ್ತಾ ಇದ್ದಾರೆ ಜನರು. ಕಳೆದ 12 ದಿನಗಳಲ್ಲಿ ಇಂಧನದ ಬೆಲೆ 4 ಬಾರಿ ಇಲ್ಲಿ ಹೆಚ್ಚಳವಾಗಿದೆ. ಸಿಎನ್ಜಿ ದರ ಏರಿಕೆಯ ಬೆನ್ನಲ್ಲೇ ಮತ್ತಷ್ಟು ಈಗ ಹೆಚ್ಚಳ ಆಗ್ತಾನೆ ಇದೆ. ಈಗ ಮತ್ತೆ ಡೀಸೆಲ್ ಕೂಡ ಹೆಚ್ಚಳವಾಗಿದೆ. ಪೆಟ್ರೋಲ್ ಲೀಟರ್ಗೆ 99.51, ಡೀಸೆಲ್ ಲೀಟರ್ಗೆ 1 ಲೀಟರ್ಗೆ 91.58 ರೂಪಾಯಿ ಹೆಚ್ಚಳವನ್ನ ಕಂಡಿರುವಂಥದ್ದು. ಈಗಾಗಲೇ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ದಿನದಿಂದ ದಿನಕ್ಕೆ ಭಾರಿ ಹೆಚ್ಚಳವನ್ನ ಕಂಡಿದೆ. ತೈಲ ಬೆಲೆ ಹೆಚ್ಚಳದಿಂದ ದುಬಾರಿಯಾಗುತ್ತಾ ಆಟೋ ಪ್ರಯಾಣ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಶೀಘ್ರದಲ್ಲೇ ಏರಿಕೆಯಾಗುತ್ತಾ ಆಟೋ ಪ್ರಯಾಣದ ದರ. ಆಟೋ ಪ್ರಯಾಣ ದರ ಏರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಆಟೋ ಚಾಲಕರ ಸಂಘಟನೆಯಿಂದ ಮನವಿ ಸಲ್ಲಿಕೆ. ಇನ್ನು ದರ ಏರಿಸಿ, ಇಲ್ಲಾಂದ್ರೆ ಸಿಲಿಂಡರ್ ದರ ಏರಿಸುವಂತೆ ಕೋರಿಕೆಯನ್ನ ಇಟ್ಟಿದ್ದಾರೆ. ಆಟೋ ದರ ಏರಿಸುವಂತೆ ಕೆಲ ಆಟೋ ಸಂಘಗಳಿಂದ ಮನವಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಇನ್ನು ಆಯಾ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿರೋ ಆಟೋ ಯೂನಿಯನ್ ಸದ್ಯ ಈಗ ಬೆಂಗಳೂರಿನಲ್ಲಿ ಆಟೋ ಮಿನಿಮಮ್ ಚಾರ್ಜ್ 36 ರೂಪಾಯಿ, ನಂತರದ ಪ್ರತಿ ಕಿಲೋಮೀಟರ್ಗೆ 12 ರೂಪಾಯಿ, ಇನ್ನು ಮಿನಿಮಮ್ ಚಾರ್ಜ್ 36ರಿಂದ 50 ರೂಪಾಯಿಗೆ ಏರಿಸುವಂತೆ ಆಟೋ ಚಾಲಕರ ಯೂನಿಯನ್ ಈಗ ಮನವಿಯನ್ನ ಮಾಡಿಕೊಂಡಿದೆ. ನಂತರದ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ಹಾಗೆ ಮಿನಿಮಮ್ ಚಾರ್ಜ್ 36ರಿಂದ 50 ರೂಪಾಯಿಗೆ ಏರಿಸುವಂತೆ ಆಟೋ ಚಾಲಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ದಿನದಿಂದ ದಿನಕ್ಕೆ ವಾರ ರಾಜ್ಯ ಅಂತ ಇಡೀ ದೇಶವೇ ತಲ್ಲಣಗೊಂಡಿದೆ. ಬಟ್ ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿಯ ದರವನ್ನು ಏರಿಕೆ ಮಾಡೋದ್ರ ಮುಖಾಂತರ ಚಾಲಕರುಗಳನ್ನು ಸರ್ವನಾಶ ಮಾಡಲಿಕ್ಕೆ ಹೊರಟಿದೆ. ಯಾಕೆಂದರೆ LPG ಸಿಗ್ತಾ ಇಲ್ಲ, ಸಿಕ್ಕಿದ್ರು ದುಪ್ಪಟ್ಟು ಹಣಗಳು. ಹೈಕ್ ಮಾಡುವಂಥವ್ರಿಗೆ ರಾಜ್ಯ ಸರ್ಕಾರ ಆಗಿದೆ ಅಥವಾ ಕೇಂದ್ರ ಸರ್ಕಾರ ಆಗಿದೆ, ಅದಕ್ಕೆ ಅವ್ರಿಗೆ ಚಿಕ್ಕದು ಅನ್ನಿಸ್ಬೋದು. ಬಟ್ ಆದರೆ ಚಾಲಕರಿಗೆ ಅದು ತುಂಬ ದೊಡ್ಡ ಮಟ್ಟದ ಮೊತ್ತವಾಗಿದೆ. ಯಾಕೆಂದರೆ ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಇದನ್ನು ಸುಮ್ಮನೆ ನೋಡಿಕೊಂಡು ಕೈ ಕಟ್ಕೊಂಡು ಕುಳಿತುಕೊಳ್ಳುವಂತಹ ಒಂದು ಪ್ರಮೇಯನಿಲ್ಲ. ಯಾಕೆಂತಂದರೆ ನಾವು ಕೂಡ ಬದುಕಬೇಕು. ನಾವು ಒಂದು ಸಾರ್ವಜನಿಕರ ಹಿತಾಸಕ್ತಿನ ಕಾಪಾಡಿಕೊಂಡು ಬರ್ತಾ ಇರೋದ್ರಿಂದ ನಾವು ಇವತ್ತಿನವರೆಗೂ ಮೀಟರ್ ದರವನ್ನು ಏರಿಕೆ ಮಾಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ. ಯಾಕೆಂತಂದರೆ ಓಕೆ, ಎಲ್ಲನೂ ಕೂಡ ಪ್ರತಿನಿತ್ಯ ಬಳಸ್ತಕ್ಕಂಥ ಸಾಮಗ್ರಿಗಳು ಅಲ್ಪ ಸ್ವಲ್ಪ ಜಾಸ್ತಿ ಆಗ್ತದೆ. ಬಟ್ ಏಕಾಏಕಿ ಏಟ್ ಮೇಲೆ ಬಿದ್ದಾಗ ನಾವು ಕೂಡ ಕೆಲವೊಂದನ್ನು ಯೋಚನೆ ಮಾಡಿ ನಾವು ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗ್ತದೆ. ನಾವು ಸಾರ್ವಜನಿಕರ ಸೇವೆ ನೀಡಿಕೊಂಡು ಬದುಕ್ತಾ ಇರ್ತಕ್ಕಂಥವ್ರು. ಬಟ್ ಆದರೆ ನಾವು ಕೂಡ ಬದುಕಬೇಕಲ್ವಾ? ನಾವು ಕೂಡ ಎಷ್ಟು ದಿನ ಸಾರ್ವಜನಿಕರನ್ನ ಕನ್ಸಿಡರ್ ಮಾಡಿಕೊಂಡು ನಾವು ಕೂಡ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಆದರೆ ಇವತ್ತು ಈ ದರ ಏನು ಮಿನಿಮಮ್ ಫೇರು 36 ರೂಪಾಯಿ ಇದೆ, ಮತ್ತು ಪ್ರತಿ ಕಿಲೋಮೀಟರ್ 18 ರೂಪಾಯಿ ಇದೆ. ಈ 36 ರೂಪಾಯಿ ಇರುವಂಥದ್ದು 50 ರೂಪಾಯಿ ಹಾಕಬೇಕು. ಜೊತೆಗೆ ಪ್ರತಿ ಕಿಲೋಮೀಟರ್ ಏನು 18 ರೂಪಾಯಿ ಇದೆ, 25 ರೂಪಾಯಿ ಹಾಕಬೇಕು. ಸೊ ಈ ಮುಖಾಂತರ ದರವನ್ನು ಏರಿಕೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಚಾಲಕರ ವರ್ಗ ಸಂಪೂರ್ಣವಾಗಿ ಸಮಸ್ಯೆ ಬಗೆಹರಿಯುತ್ತೆ ಅಂತಲ್ಲ, ತಾತ್ಕಾಲಿಕವಾಗಿ ಸ್ಕೂಲ್ಗಳು ಸ್ಟಾರ್ಟ್ ಆಗ್ತಾ ಇದೆ, ಅಡ್ಮಿಷನ್ಸ್ ಇದೆ, ಮತ್ತು ಫೀಸ್ಗಳು ಕಟ್ಟಬೇಕು. ನಾವು ಯಾವ ರೀತಿ ಬದುಕಬೇಕು? ಒಂದು ಕಡೆ ಚಾಲಕರ ಒಂದು ಮನೆ ಬಾಡಿಗೆಗಳನ್ನ ಕಟ್ಕೊಂಡು ಜೀವನ ಮಾಡಬೇಕು, ಗಾಡಿ EMIಗಳನ್ನ ಕಟ್ಕೋಬೇಕು, ಅಥವಾ ಡೈಲಿ ಕಲೆಕ್ಷನ್ಸ್ಗಳನ್ನ ಕಟ್ಟಬೇಕು. ಒಂದು ಕಡೆ ಮಕ್ಕಳು ಅಡ್ಮಿಷನ್ಸ್ ಇದೆ, ಫೀಸ್ಗಳನ್ನ ಕಟ್ಟಬೇಕು, ಮತ್ತು ತಂದೆ ತಾಯಿಗಳನ್ನ ನೋಡ್ಕೋಬೇಕು, ವಯಸ್ಸಾದಂಥವ್ರಿಗೆ ಮೆಡಿಸಿನ್ಗಳನ್ನ ಕೊಡಬೇಕು. ಈ ರೀತಿಯೆಲ್ಲ ನಾವು ಕೂಡ ಒಂದು ದೊಡ್ಡ ಮಟ್ಟದ ಸಮಸ್ಯೆಯಲ್ಲೇ ಇರೋದ್ರಿಂದ ಸೊ ನಮಗೆ ಈಗ ಅಟ್ ಪ್ರೆಸೆಂಟ್ ಮೀಟರ್ ದರವನ್ನು ಏರಿಕೆ ಮಾಡೋದು ಅನಿವಾರ್ಯವಾಗಿದೆ. ಸೊ ಹಾಗಾಗಿ ಸಾರ್ವಜನಿಕರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಯಾಕೆಂದರೆ ಇಡೀ ರಾಜ್ಯ ಅಂತ ಇಡೀ ದೇಶವೇ ತಲ್ಲಣಗೊಂಡಿದೆ. ಬಟ್ ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿಯ ದರವನ್ನು ಏರಿಕೆ ಮಾಡೋದ್ರ ಮುಖಾಂತರ ಚಾಲಕರುಗಳನ್ನು ಸರ್ವನಾಶ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ
ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈಗ ಒಂದ್ ಕಡೆ ನೋಡ್ತಾ ಇರಬಹುದು, ಈಗಾಗಲೇ ಇನ್ನು ವಾರ್ ಬೆನ್ನಲ್ಲೇ ದಿನದಿಂದ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ 12 ಬಾರಿ ಹೆಚ್ಚಳವನ್ನ ಕಂಡಿರುವಂತದ್ದು. ಇನ್ನೊಂದ್ ಕಡೆ ಪೆಟ್ರೋಲ್ ಡೀಸೆಲ್ಗಾಗಿ ಆಟೋ ಚಾಲಕರು ಕೂಡ ಆಟೋ ಯೂನಿಯನ್ ಈಗ ಸರ್ಕಾರಕ್ಕೆ ಮನವಿಯನ್ನ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಉಲ್ಲಾಸ್? ಅಂಕಿತಾ, ಕಳೆದ 10 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ 4 ಬಾರಿ ಏರಿಕೆ ಆಗಿದೆ. ಪೆಟ್ರೋಲ್ ಪ್ರತಿ ಲೀಟ್ರಿಗೆ ಆವ್ರೇಜ್ ನಾವು ನೋಡ್ತಾ ಹೋಗೋದಾದರೆ 9 ರೂಪಾಯಿ ತನಕ 8 ರೂಪಾಯಿ ತನಕ ಕೂಡ ಜಾಸ್ತಿ ಆಗಿದೆ. ಡೀಸೆಲ್ಲು 7 ರೂಪಾಯಿ 92 ಪೈಸೆ ತನಕ ಜಾಸ್ತಿ ಆಗಿದೆ. ಇದ್ರ ಬೆನ್ನಲ್ಲೇ LPG ಆಟೋ LPG ದರನೂ ಕೂಡ ಹೆಚ್ಚಳ ಆಗಿರುವಂಥದ್ದು. ಏಕೆಂತಂದರೆ ಬಹುತೇಕ ರಾಜ್ಯದಲ್ಲಿರುವಂತಹ ಬಹುತೇಕ ಆಟೋಗಳು LPG ಇಂದನೇ ಓಡ್ತಾ ಇರುವಂಥದ್ದು. ಸೊ ಅದರ ದರನೂ ಕೂಡ ಹೆಚ್ಚಳ ಆಗಿದೆ. ಇದರಿಂದಾಗಿ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಆಟೋ LPG ಆಗಿರ್ಬೋದು, ಕಮರ್ಷಿಯಲ್ ಸಿಲಿಂಡರ್ ಆಗಿರ್ಬೋದು, ಡೊಮೆಸ್ಟಿಕ್ ಸಿಲಿಂಡ್ರು ಇವೆಲ್ಲದರ ಬೆಲೆನೂ ಕೂಡ ಏರಿಕೆ ಆಗಿತ್ತು. ಇದೀಗ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆನೂ ಕೂಡ ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಆಗಿರ್ಬೋದು ಅಥವಾ ಬೇರೆ ಜನಸಾಮಾನ್ಯರ ಬದುಕು ಈಗ ಒಂದು ರೀತಿ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದೆ. ಸೊ ಹೀಗಾಗಿನೇ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಿರೋದ್ರಿಂದ ಬೇರೆ ಬೇರೆ ತರಕಾರಿ ಆಗಿರ್ಬೋದು, ಹಾಲು ಇವೆಲ್ಲವೂ ದರನೂ ಕೂಡ, ಹೋಟೆಲ್ ದರ ಇವೆಲ್ಲವೂ ಕೂಡ ಹೆಚ್ಚಳ ಆಗುತ್ತೆ. ಇದ್ರ ಬೆನ್ನಲ್ಲೇ ಆಟೋ ದರನೂ ಕೂಡ ಹೆಚ್ಚಳ ಮಾಡಬೇಕು ಅನ್ನುವಂಥ ಒಂದು ಮನವಿ ಕೇಳಿಬರ್ತಾ ಇದೆ. ಯಾಕೆಂತಂದರೆ ಬಿಡೀ ಬೆಂಗಳೂರಿನೆಲ್ಲ ನೋಡ್ತಾ ಹೋದರೆ ಸುಮಾರು 2 ಲಕ್ಷ ಆಟೋಗಳು ರಸ್ತೆ ಮೇಲೆ ಇದ್ದಾವೆ. ಎಲ್ಲವೂ ಕೂಡ ಈಗ ದುಬಾರಿ ದುನಿಯಾದಿಂದಾಗಿ LPG ದರನೂ ಕೂಡ ಹೆಚ್ಚಳ ಆಗಿದೆ. ಇನ್ನು LPG ಬೇಡ, ನಾವು ಪೆಟ್ರೋಲನ್ನು ಹಾಕ್ಸೋಣ ಅಂತಂದರೆ ಪೆಟ್ರೋಲ್ ದರನೂ ಕೂಡ ಹೆಚ್ಚಳ ಆಗಿದೆ. ಸೊ ಹೀಗಾಗಿ ನಮಗೆ ನೀವು ಕಳೆದ 4-5 ವರ್ಷಗಳಿಂದ ಆಟೋ ದರವನ್ನು ಹೆಚ್ಚಳ ಮಾಡಿಲ್ಲ. ಸೊ ಈಗ ನಾವು ಅತ್ಯಂತ ಹೆಚ್ಚಿನ ಹಣವನ್ನು ಕೊಟ್ಟು ನಾವು LPGಯನ್ನು ಹಾಕ್ಸ್ಕೋಬೇಕು ಅಥವಾ ಪೆಟ್ರೋಲನ್ನು ಹಾಕಿಸ್ಕೋಬೇಕು. ಸೊ ಹೀಗಾಗಿ ನೀವು ಆಟೋ ದರವನ್ನು ಕೂಡ ಹೆಚ್ಚಳ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಆಯಾ ಜಿಲ್ಲಾಧಿಕಾರಿಗಳಿಗೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಈಗ ಸದ್ಯ ಮಿನಿಮಮ್ 36 ರೂಪಾಯಿ ಚಾರ್ಜ್ ಇದೆ, ಅದನ್ನು 50 ರೂಪಾಯಿಗೆ ಏರಿಕೆ ಮಾಡಬೇಕು. ಹಾಗೆಯೇ ಪ್ರತಿ ಕಿಲೋಮೀಟ್ರಿಗೆ 18 ರೂಪಾಯಿ ಏನಿದೆ ಅದನ್ನು 25 ರೂಪಾಯಿ ಹೆಚ್ಚಳವನ್ನು ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಅವರು ಮಾಡ್ತಾ ಇರುವಂತಹ ಮನವಿಗೆ ಕಾರಣ ಕೊಡ್ತಾ ಇರುವಂಥದ್ದನ್ನು ನೋಡ್ತಾ ಹೋಗೋದಾದರೆ, ಈಗ ನಾವು ಸ್ಕೂಲ್ ಫೀಸ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲವೂ ಕೂಡ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಆಗಿದೆ. ನಾವು ಪ್ರಯಾಣಿಕರಿಂದ ಹೆಚ್ಚಿನ ದರವನ್ನು ವಸೂಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ಮೀಟ್ರಲ್ಲಿ ಎಷ್ಟು ಹಣ ಬರುತ್ತೋ ಅಷ್ಟು ಮಾತ್ರ ಪ್ರಯಾಣಿಕರು ಕೊಡ್ತಾರೆ. ನಾವು ಹೆಚ್ಚಿನ ದರವನ್ನು ವಸೂಲಿ ಮಾಡ್ತಾ ಹೋದ್ರೆ ನಮ್ಮೇಲೆ ದೂರು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಹೀಗಾಗಿ ನಾವು ಜೀವನವನ್ನು ನಡೆಸಬೇಕು, ನಮ್ಮ ದಿನನಿತ್ಯದ ವೆಚ್ಚಗಳೇನಿದೆ ಅದನ್ನು ನಾವು ಭರಿಸಬೇಕು ಅಂತಂದರೆ ಅನಿವಾರ್ಯ ಆಟೋ ದರವನ್ನು ಹೆಚ್ಚಳ ಮಾಡಲೇಬೇಕಾಗಿದೆ. ಸೊ ಹೀಗಾಗಿ ನೀವು ಆದಷ್ಟು ಬೇಗ ಆಟೋ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮಾಡಿದ್ದಾರೆ. ಜೊತೆಗೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಸೊ ಇದ್ರ ಬೆನ್ನಲ್ಲೇ ಸಾರಿಗೆ ಸಚಿವರಿಗೂ ಕೂಡ ಮನವಿಯನ್ನು ಮಾಡಿ ನಮ್ಮ ಕಷ್ಟಗಳು ಏನು ಆಗ್ತಾ ಇದೆ, ಯಾವೆಲ್ಲ ಕಾರಣಕ್ಕೆ ನಾವು ಹೆಚ್ಚಳವನ್ನು ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಸವಿಸ್ತಾರವಾದಂಥ ಒಂದು ಪತ್ರವನ್ನು ಕೊಡುವಂತಹ ಕೆಲಸ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಆಟೋ ಸಂಘಟನೆಗಳು ಹೇಳ್ತಾ ಇರುವಂಥದ್ದು. ಸೊ ಈಗ ಅತಿ ಶೀಘ್ರದಲ್ಲೇ ಪೆಟ್ರೋಲು ಡೀಸೆಲ್ ದರ ಹೆಚ್ಚಳ ಬೆನ್ನಲ್ಲೇ ಖಾಸಗಿ ಬಸ್ಗಳ ದರನೂ ಕೂಡ ಹೆಚ್ಚಳ ಆಗಿದೆ. ಸೊ ಇನ್ನೊಂದು ವಾರದ ಒಳಗಡೆ ಆಟೋ ದರ ಏರಿಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಸೌಖ್ಯ. ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.